ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು. ನಮ್ಮ ಕೊಳ್ಳೇಗಾಲದಲ್ಲೂ ಸಹ 102 ವರ್ಷ ಇತಿಹಾಸ ಇರುವಂಥ ಗರಡಿ ಮನೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಕೊಳ್ಳೇಗಾಲದಲ್ಲಿ ತುಂಬ ವಿಶೇಷವಾಗಿ ಒಂದು ಗರಡಿ ಮನೆ ಇದೆ. ಸುಮಾರು 102 ವರ್ಷ ಇತಿಹಾಸವುಳ್ಳ ಗರಡಿ ಮನೆ ಇದು. ಇಂದಿನ ಕಾಲದಲ್ಲಿ ಬ್ರಿಟಿಷವರ ವಿರುದ್ಧ ಹೋರಾಡಿ ಮತ್ತು ಎಷ್ಟೋ ಹೋರಾಟಗಳಲ್ಲಿ ಪಾಲ್ಗೊಂಡಿರುವಂಥ ಉಸ್ತಾದ್ಗಳು ಈ ಗರಡಿ ಮನೆಯಲ್ಲಿ ಸಾಧನೆ ಮಾಡಿರುವಂಥ ಇತಿಹಾಸ ಇದೆ. ಶ್ರೀ ರಾಜರಾಜೇಶ್ವರಿ ಗರಡಿ ಮನೆ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ವರ್ಷದಲ್ಲಿ ಒಂದು ದಿನ ಮಾತ್ರ ಹೆಂಗಸರಿಗೆ ಇಲ್ಲಿ ಪ್ರವೇಶವಿರುತ್ತೆ. ಈ ಮಟ್ಟಿಯನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಹೆಂಗಸರು ಬರ್ತಾರೆ ಸ್ನೇಹಿತರೆ. ಈ ಗರಡಿ ಮನೆ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಸಾಧನೆ ಮಾಡಿರುವಂಥವರು ಮೈಸೂರು ಕುಸ್ತಿ ಪಟ್ಟುಗಳನ್ನು ಗೆದ್ದಿರುವಂಥ ಇತಿಹಾಸವೂ ಸಹ ಇದೆ ಸ್ನೇಹಿತರೆ. ಇದನ್ನು ಮುಂದಿನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಗರಡಿ ಮನೆಗೆ ಹೋಗುವಂಥ ಮುಖದ್ವಾರದಲ್ಲಿ ಅಂದರೆ ಎಂಟ್ರೆನ್ಸಲ್ಲಿ ನಾವು ನಿಂತಿದ್ದೀವಿ. ಏನಕ್ಕಪ್ಪ ಇಲ್ಲಿ ತಲೆ ಬಗ್ಗಿಸಿ ಬನ್ನಿ ಅಂತ ಏನಕ್ಕೆ ಕೇಳಿದ್ದಾರೆ ಅಂದರೆ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ತಲೆ ಬಗ್ಗಿಸಿ ನಡಿಬೇಕು ಗರಡಿ ಮನೆ ಅನ್ನೋದಕ್ಕೋಸ್ಕರ ಈ ರೀತಿ ಇದನ್ನು ಚಿಕ್ಕದಾಗಿ ದ್ವಾರವನ್ನು ಇದು ಮಾಡಿದ್ದಾರೆ. ಬನ್ನಿ ನಾವು ಮುಂದೆ ಹಾಗೆ ನೋಡೋಣ ನಮ್ಮ ಗರಡಿ ಮನೆನ. ಇದನ್ನು ಅಷ್ಟೇ ತುಂಬ ಚಿಕ್ಕ ಬಾಗಿಲು ಮಾಡಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದರೆ ತಲೆ ಬಗ್ಗಿಸಿ ಹಿಂಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೇ ನಾವು ಹೊರಡೆ ಬಂತು ಅಂತಂದರೆ ನೋಡಿ ನಮ್ಮ ಗರಡಿ ಮನೆಯಲ್ಲಿ ಕಾಣುತ್ತೆ. ನೋಡಿ ನಮ್ಮ ಗರಡಿ ಮನೆಯಲ್ಲಿ ಕಾಣುತ್ತೆ. ಮತ್ತು ಸ್ನೇಹಿತರೆ, ಈ ಗರಡಿ ಮನೆಯಲ್ಲಿ ಉಸ್ತಾದ್ ಅನ್ನುವ ಒಂದು ಪದ್ಧತಿ ಇದೆ. ಅದು ಯಾವ ರೀತಿ ನಡೆಯುತ್ತೆ ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಶ್ರೀ ರಾಜರಾಜೇಶ್ವರಿ ಗರಡಿ ಮನೆಯು ಇಂದಿಗೆ 102 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಾವೇರಿಗೆ ಹೋಗಿ ಅಲ್ಲಿ ಕಳಶ ಸ್ಥಾಪನೆ ಮಾಡಿ ಅಲ್ಲಿಂದ ನೀರು ತಂದು ಈ ನಂತರ ಇಲ್ಲಿ ಗರಡಿ ಮನೆಯಲ್ಲಿ ಈ ರೀತಿ ಪ್ರತಿಷ್ಠಾಪನೆ ಮಾಡಿ ನಾವು ಆಗಿನ ಕಾಲದಿಂದ ನಡ್ಕೊಂಬರ್ತಾ ಇದೆ. ಹಾಗೆ ನಮ್ಮ ಮೈಸೂರು ಅರಮನೆಯಲ್ಲಿರತಕ್ಕಂಥ ಒಂದು ಚಾಮುಂಡೇಶ್ವರಿ ದೇವಿಯು ಅಲ್ಲಿ ಬಿಟ್ಟರೆ ನಂತರ ಈ ಸನ್ನಿಧಿಯಲ್ಲಿ ಮಾತ್ರ ಇಲ್ಲಿ ಇರೋದು. ಅದೇ ರೀತಿ ನಮ್ಮ ರಾಜರಾಜೇಶ್ವರಿ ದೇವ್ರನ್ನ ಒಳಗಡೆ ಇದೆ. ಅದನ್ನು ಪಲ್ಲಕ್ಕಿ ದಿನ ನಾವು ಹೊರಗಡೆ ಮಾತ್ರ ತಗೊಂಡು ಅದನ್ನು ಉತ್ಸವ ಮಾಡ್ತೀವಿ. ಇಲ್ಲಿ ಹೆಂಗಸರಿಗೆ ವರ್ಷದಲ್ಲಿ ಒಂದು ದಿನ ಮಾತ್ರ ಇಲ್ಲಿ ಅವಕಾಶ, ದೇವ್ರನ್ನ ನೋಡೋದಕ್ಕೆ ಅವಕಾಶ ಕೊಡ್ತಾಯಿದ್ದೀವಿ. ಆಗಲೇ ಹೇಳ್ದಂಗೆ ಇಲ್ಲಿ ಸಾಧನೆ ಮಾಡಿರೋವಂಥವರು ಬಹಳಷ್ಟು ಜನಗಳಿದ್ದಾರೆ. ಅಂದರೆ ಮೈಸೂರು ಕುಸ್ತಿ ಆಸ್ಥಾನದಲ್ಲಿ ಗೆದ್ದಿರೋ ಇತಿಹಾಸವೂ ಸಹ ಇದೆ. ಮತ್ತು ಈ ಗರಡಿ ಮನೆ ಶ್ರೀ ರಾಜರಾಜೇಶ್ವರಿ ಗರಡಿ ಮನೆ ಅಂತ ಇಲ್ಲಿ ಇನ್ನೂ ಒಂದು ಪದ್ಧತಿ ಇದೆ. ಆ ಪದ್ಧತಿ ಏನಪ್ಪ ಅಂತಂದರೆ, ನೀವು ಏನೀಗ ನೋಡ್ತಾ ಇದ್ದೀರಾ ಇದನ್ನು ಮಟ್ಟಿ ಕಟ್ಟೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಬರ್ಬೋದು, ಇಲ್ಲಿ ನೋಡ್ಬೋದು ನೀವು. ಆಗಿನ 100 ವರ್ಷಗಳ ಗದೆ ಮತ್ತು ಕಲ್ಲು ಮಮ್ಟಿಗಳು ಎಲ್ಲ ಸಹ ಇಲ್ಲಿದೆ. ನೀವು ನೋಡ್ಬೋದು ಆಗಿನ ಕಾಲದಲ್ಲಿ ಇದರಲ್ಲೇ ಅವರು ಸಾಧನೆಯನ್ನು ಮಾಡ್ತಿದ್ದಂಥ ಪದಾರ್ಥಗಳು ಇದೆಲ್ಲ ನೋಡಿ ಸ್ನೇಹಿತರೆ. ಆಮೇಲೆ ಆಗಲೇ ಅವರು ತಿಳಿಸ್ದಂಗೆ ನೀವು ಮೇಲ್ಗಡೆ ನೋಡ್ತಿರೋ ಅಂಥದ್ದು ಮೈಸೂರು ಅರಮನೆಯಲ್ಲಿ ಬಿಟ್ಟರೆ ಈ ಚಾಮುಂಡೇಶ್ವರಿ ಈ ಭಾವಚಿತ್ರ ಏನಿದೆ ಅದು ನಮ್ಮ ಕೊಳ್ಳೇಗಾಲದ ಗರಡಿ ಮನೆಯಲ್ಲಿ ಮಾತ್ರನೇ ಇರೋದು. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ ಜಾಗದಲ್ಲಿ ಸಹ ಈ ಚಾಮುಂಡೇಶ್ವರಿ ವಿಗ್ರಹನ ನಾವು ನೋಡಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಆಗಲೇ ನಿಮ್ಗೆ ತಿಳಿಸಿದಾಗೆ ಇಲ್ಲಿ ಮಟ್ಟಿ ಕಟ್ಟುವ ಪದ್ಧತಿ ಅನ್ನೋದು ಇರುತ್ತೆ. ಇದರ ಒಳಗಡೆ ಒಂದು ತೆಂಗಿನಕಾಯಿಯನ್ನು ಇಟ್ಟಿರ್ತಾರೆ.
ಆ ತೆಂಗಿನಕಾಯಿಯನ್ನು ಯಾರು ಎತ್ತುತ್ತಾರೋ ಅವ್ರಿಗೆ ಉಸ್ತಾದ್ ಅನ್ನುವ ಒಂದು ಪಟ್ಟವನ್ನು ಕಟ್ತಾರೆ. ಬಹಳಷ್ಟು ತಂಡಗಳು ಅಂದರೆ ನಮಗೆ ಬೇಕು ಅಂತ ಬಹಳಷ್ಟು ತಂಡಗಳು ಇದಕ್ಕೆ ಪೈಪೋಟಿ ನಡೆಯುತ್ತೆ. ಆ ಪೈಪೋಟಿ ಏನು ಅಂತಂದರೆ ಈ ಒಳಗಡೆ ಇರೋ ತೆಂಗಿನಕಾಯಿ ಅಂದರೆ ನಿಮಗೆ ಗೊತ್ತು, ಜೇಡಿ ಮಣ್ಣನ್ನು ನಾವು ಈ ಮಟ್ಟಿ ರೀತಿಯಲ್ಲಿ ಕಟ್ಟಿ 1 ವಾರ ಆದಮೇಲೆ ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಕೈಯಲ್ಲಿ ಗುದ್ದಿ ತೆಗಿಬೇಕು. ಕೈಯಲ್ಲಿ ಗುದ್ದಿ ತೆಗೆದು ಯಾರೋ ಆ ತೆಂಗಿನಕಾಯಿನ ಎತ್ತು ಇಲ್ಲಿ ಒಬ್ಬರು ಪೂಜಾರಿ ಕೂತಿರ್ತಾರೆ, ಅವರಿಗೆ ಯಾರು ಕೊಡ್ತಾರೋ ಅವರು 1 ವರ್ಷಗಳ ಕಾಲ ಉಸ್ತಾದನ್ನು ಪಟ್ಟವನ್ನು ಕೊಡ್ತಾರೆ ಅವ್ರಿಗೆ. ಇವರು ನಮ್ಮ ಕಳೆದ ವರ್ಷದ ಉಸ್ತಾದು, 102ನೇ ವರ್ಷದ ಉಸ್ತಾದು. ಅದೇ ರೀತಿ ಈ ಸಾಲನೂ ಸಹ ನಮ್ಮ ಈ ಗರಡಿ ಮನೆಯಲ್ಲಿ ಉಸ್ತಾದ್ ಪಟ್ಟದಕ್ಕೋಸ್ಕರ ಬಹಳಷ್ಟು ಯುವಕರು ಪೈಪೋಟಿಯನ್ನು ನಡೆಸ್ತಾರೆ ಸ್ನೇಹಿತರೆ. ಮತ್ತು ಇದು ನಮ್ಮ ಕೊಳ್ಳೇಗಾಲ ಜನದ ದೇವಂಗಪೇಟೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ವಿಷಯ ಗೊತ್ತು. ಆ ಉಸ್ತಾದ್ ಪೈಪೋಟಿ ನಡೀಬೇಕಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ. ಮತ್ತು ಈ ಮಟ್ಟಿಯನ್ನು ಕಟ್ಟುವ ಪದ್ಧತಿನೂ ಸುಮಾರು 102 ವರ್ಷಗಳಿಂದನೂ ನಡ್ಕೊಂಡ್ಬಂದಿರುವಂಥ ಪದ್ಧತಿ. ಈ ಪಲ್ಲಕ್ಕಿ ಉತ್ಸವ ಅಂದರೆ ನಾಳೆ ಶನಿವಾರದಂದು ಈ ಪಲ್ಲಕ್ಕಿ ಉತ್ಸವ ಹೊರಟ ಮೇಲೆ ಪ್ರತಿಯೊಬ್ಬ ಹೆಂಗಸರಿಗೂ ಸಹ ಇಲ್ಲಿ ಪ್ರವೇಶವಿರುತ್ತದೆ. ವರ್ಷದಲ್ಲಿ 1 ದಿನ ಮಾತ್ರ ವೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ದಯವಿಟ್ಟು ನೀವು ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರೋ ನೀವು ಬಂದು ಆ ಮಟ್ಟಿಯನ್ನು ಕಟ್ಟಿರುವಂಥ ವೀಕ್ಷಣೆಯನ್ನು ಮಾಡಿ. ನಿಮಗೂ ಸಹ ಈ ರಾಜರಾಜೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನಮ್ಮ ಗರಡಿ ಮನೆ ರಾಜರಾಜೇಶ್ವರಿ ಯುವಕ ಸಂಘದಿಂದ ಎಲ್ಲರಿಗೂ ಧನ್ಯವಾದಗಳು.